ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಪ್ರಾಕ್ಸಿಮೇಟ್ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಪ್ರಾಕ್ಸಿಮೇಟ್ ಸೇಲ್ಸ್ಮೆನ್ ಪ್ರಾಬ್ಲಮ್ನ ಮಾಡೋದಕ್ಕೆ ನಮಗೆ ಎರಡು ಟೆಕ್ನಿಕ್ ಇದೆ. ಮೊದಲನೇದು ನಿಯರೆಸ್ಟ್ ನೈಬರ್ ಮತ್ತೆ ಎರಡನೇ ಟೆಕ್ನಿಕ್ ಯಾವುದು ಅಂದ್ರೆ ಟ್ವೈಸ್ ಅರೌಂಡ್ ದ ಟ್ರೀ. ಸೊ ಈ ವಿಡಿಯೋದಲ್ಲಿ ನಾವು ನಿಯರೆಸ್ಟ್ ನೈಬರ್ ಟೆಕ್ನಿಕ್ ಇಂದ ಅಪ್ರಾಕ್ಸಿಮೇಟ್ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ ಅಂದ್ರೆ ಬೇಸಿಕ್ ಏನ್ ಬರುತ್ತೆ ಅಂದ್ರೆ, ಒಂದು ಸಿಟಿಯಿಂದ ಅವನೇನಾದ್ರೂ ಬೇರೆ ಬೇರೆ ಸಿಟಿಗೆ ಹೋಗ್ಬೇಕು ಅಂದ್ರೆ ಅವನು ಮಿನಿಮಮ್ ಕಾಸ್ಟ್ ಅಲ್ಲಿ ಹೋಗ್ಬೇಕು. ಹೇಗೆ ಹೋಗ್ಬೇಕು? ಮಿನಿಮಮ್ ಕಾಸ್ಟ್ ಅಲ್ಲಿ ಹೋಗ್ಬೇಕು. ಮತ್ತೆ ಎಲ್ಲಾ ಸಿಟಿಗಳನ್ನು ಅವನು ಟ್ರಾವರ್ಸ್ ಮಾಡಬೇಕು. ಹೇಗೆ? ಮಿನಿಮಮ್ ಕಾಸ್ಟ್ ಅಲ್ಲಿ. ಮತ್ತೆ ರಿಟರ್ನ್ ಟು ಸೋರ್ಸ್ ಅಂದ್ರೆ ಅವನ ಮನೆಯಿಂದ ಶುರು ಮಾಡಿದ್ರೆ ಮತ್ತೆ ಅವನ ಮನೆಗೆ ವಾಪಸ್ ಬರಬೇಕು. ಸೊ ಫಸ್ಟ್ ನಾನು ಏನಾದ್ರೂ ಸೋರ್ಸ್ ನೋಡ್ ಅಂತ ತಗೊಂಡೆ ಅಂದ್ರೆ ಎ ಇಸ್ ಈಕ್ವಲ್ ಟು ಸೋರ್ಸ್ ನೋಡ್ ಆರ್ ವರ್ಟೆಕ್ಸ್. ಸೊ ಸೋರ್ಸ್ ವರ್ಟೆಕ್ಸ್ ಅಂತ ತಗೊಂಡೆ ಅಂತ ಅಂದ್ರೆ ಫಸ್ಟ್ ನಿಯರೆಸ್ಟ್ ನೈಬರ್ ಅಲ್ಲಿ ಏನ್ ಮಾಡಬೇಕು? ಫಸ್ಟ್ ಫೈಂಡ್ ನಿಯರೆಸ್ಟ್ ನೈಬರ್ ಆಫ್ ಎ. ಸೋರ್ಸ್ ಇನ ನಿಯರೆಸ್ಟ್ ನೈಬರ್ ಯಾವುದು? ಎ ಇಂದ ನಾನು ಬಿಗೂ ಹೋಗ್ಬೋದು, ಎ ಇಂದ ಡಿಗೂ ಹೋಗ್ಬೋದು, ಎ ಇಂದ ಸಿಗೂ ಹೋಗ್ಬೋದು. ಸೊ ನಾನು ಬಿಗೂ ಹೋಗ್ಬೋದು, ಸಿಗೂ ಹೋಗ್ಬೋದು, ಡಿಗೂ ಹೋಗ್ಬೋದು. ಈಗ ಕಾಸ್ಟ್ ನ ನೋಡ್ತಾ ಬರೋಣ. ಎ ಇಂದ ಬಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 1. ಅದೇ ಎ ಇಂದ ಸಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 6. ಎ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 3. ಸೊ ನಾನೇನಂತ ಹೇಳಿದೆ? ನಿಯರೆಸ್ಟ್ ನೈಬರ್. ಸೊ ನಿಯರೆಸ್ಟ್ ಅಂದ್ರೆ ಕಡಿಮೆ ವ್ಯಾಲ್ಯೂ, ಕಡಿಮೆ ಕಾಸ್ಟ್ ಅಲ್ಲಿ ಬೇಗ ಹೋಗುವಂತ ವ್ಯಾಲ್ಯೂ ಯಾವುದು? ಬಿ. ಸೊ ಏನ್ ಮಾಡ್ತೀನಿ ನೆಕ್ಸ್ಟ್? ಎ ಇಂದ ಬಿ ನ ನಾನು ತಗೊಂಡೆ ಇವಾಗ. ಸೊ ದೇರ್ಫೋರ್ ಚೂಸ್ ಎ ಟು ಬಿ ಆಫ್ ಕಾಸ್ಟ್ 1. ಕಾಸ್ಟ್ ಎಷ್ಟು? 1. ನೆಕ್ಸ್ಟ್ ನಿಯರೆಸ್ಟ್ ನೈಬರ್ ಆಫ್ ಈಗ ನಾನು ಎ ಇಂದ ಬಿ ಬಂದೆ ಅಲ್ವಾ, ನೆಕ್ಸ್ಟ್ ಬಿ ಇಂದ ಹೋಗ್ಬೇಕು. ಸೊ ನಿಯರೆಸ್ಟ್ ನೈಬರ್ ಆಫ್ ಬಿ ನ ಕಂಡುಹಿಡಿಯಬೇಕು. ಸೊ ಎಗೆ ಮತ್ತೆ ನಾನು ವಾಪಸ್ ಹೋಗಂಗಿಲ್ಲ. ಯಾವಾಗ ಹೋಗ್ಬೇಕು? ಎಲ್ಲಾ ನೋಡ್ಗಳನ್ನು ಟ್ರಾವರ್ಸ್ ಮಾಡಾದ್ಮೇಲೆ ಮಾತ್ರ ಹೋಗ್ಬೇಕು. ಇನ್ನು ನಾನು ನೋಡ್ಗಳನ್ನು ಎಲ್ಲದನ್ನು ಟ್ರಾವರ್ಸ್ ಮಾಡಿಲ್ಲ. ಸೊ ಏನ್ ಮಾಡ್ಬೇಕು? ಬಿ ಇಂದ ಎಗೆ ಹೋಗ್ಬಾರ್ದು. ಬಿ ಇಂದ ಹಿಂಗ್ ಉಳಿದಿರೋದಕ್ಕೆ ಯಾವ್ದಾವ್ದಕ್ಕೆ ಹೋಗ್ಬೋದು? ಬಿ ಇಂದ ಸಿಗೆ ಹೋಗ್ಬೋದು ಅಥವಾ ಡಿಗೆ ಹೋಗ್ಬೋದು. ಸಿ ಡಿಗೆ ಹೋಗ್ಬೋದು. ನೆಕ್ಸ್ಟ್ ಬಿ ಇಂದ ಸಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 3. ನೆಕ್ಸ್ಟ್ ಬಿ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್ 2. ಸೊ ಏನ್ ಮಾಡ್ತೀನಿ? ಕಡಿಮೆ ಇರುವಂತ ಕಾಸ್ಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ದೇರ್ಫೋರ್ ಚೂಸ್ ಬಿ ಡಿ ವಿಚ್ ಈಸ್ ಈಕ್ವಲ್ ಟು ಕಾಸ್ಟ್ ಎಷ್ಟು? 2. ನೆಕ್ಸ್ಟ್ ನಿಯರೆಸ್ಟ್ ನೈಬರ್ ಆಫ್ ಬಿ ಇಂದ ಡಿ ಬಂದೆ ಅಲ್ವಾ. ಸೊ ಡಿ. ಸೊ ನಿಯರೆಸ್ಟ್ ನೈಬರ್ ಆಫ್ ಡಿ. ಸೊ ಎ ಆಯ್ತು, ಬಿ ಆಯ್ತು. ಸೊ ಡಿ ಇಂದ ನಾನು ಇನ್ನೆಲ್ಲಿಗೆ ಹೋಗ್ಬೋದು? ಸೊ ಸಾರಿ, ಎ ಆಯ್ತು, ಎ ಇಂದ ಬಿ ಬಂದೆ, ಬಿ ಇಂದ ಡಿ ಬಂದೆ. ಸೊ ನೆಕ್ಸ್ಟ್ ಡಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಡಿ ಇಂದ ಸಿಗೆ ಹೋಗ್ಬೋದು. ಸೊ ಏನ್ ಮಾಡ್ತೀನಿ? ಉಳಿದಿರುವಂತ ವ್ಯಾಲ್ಯೂ ಏನು? ಸಿ ಮಾತ್ರ ಉಳಿದಿದೆ. ಸೊ ಎಷ್ಟು ಕಾಸ್ಟ್? 1. ಇವಾಗ ಏನ್ ಮಾಡ್ತೀನಿ? ದೇರ್ಫೋರ್ ಚೂಸ್ ಡಿ ಸಿ ವಿಚ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಎಲ್ಲಾ ನೋಡ್ನು ಟ್ರಾವರ್ಸ್ ಮಾಡಾಯ್ತಾ? ಎ ಇಂದ ಬಿ ಬಂದೆ, ಬಿ ಇಂದ ಡಿ, ಡಿ ಇಂದ ಸಿ. ಸೊ ಇವಾಗ ಏನ್ ಮಾಡ್ಬೇಕು? ಮತ್ತೆ ವಾಪಸ್ ಸೋರ್ಸ್ ನೋಡ್ ಹೋಗ್ಬೇಕು. ಸೋರ್ಸ್ ನೋಡ್ ಯಾವುದು? ಎ. ಸೊ ಏನ್ ಮಾಡ್ತೀನಿ? ದೇರ್ಫೋರ್ ಚೂಸ್ ಸಿ ಎ. ಸೊ ಸಿ ಇಂದ ಎ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 6. ದೇರ್ಫೋರ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಫಸ್ಟ್ ಯಾವುದು? ಎ ಇಂದ ಬಿ ಕಾಸ್ಟ್ ಎಷ್ಟು? 1 ಪ್ಲಸ್ ನೆಕ್ಸ್ಟ್ ಬಿ ಇಂದ ಡಿಗೆ ಕಾಸ್ಟ್ ಎಷ್ಟು? 2. ನೆಕ್ಸ್ಟ್ ಡಿ ಇಂದ ಸಿಗೆ ಕಾಸ್ಟ್ 1 ಪ್ಲಸ್ ಸಿ ಇಂದ ಎಗೆ ಕಾಸ್ಟ್ ಎಷ್ಟು? 6. ಸೊ ದೇರ್ಫೋರ್ ಎಷ್ಟಾಗುತ್ತೆ? 6 4. ಸೊ ಟೋಟಲ್ 10. ಏನಾಯ್ತು? ನಿಯರೆಸ್ಟ್ ನೈಬರ್ ಅಲ್ಲಿ ನನಗೆ 10 ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ, ಪ್ರತಿಯೊಂದಕ್ಕೂ ಕೂಡ ನಾವು ಇನ್ನೊಂದು ರೂಟ್ ಅಲ್ಲಿ ಹೋಗ್ಬೋದಾ ಅಂತ ನಾವು ನೋಡ್ತಾ ಹೋಗ್ಬೇಕು.
ಸೊ ಇನ್ನೊಂದು ರೂಟಲ್ಲಿ ಹೋಗೋದು ಹೇಗೆ ನೋಡ್ತಾ ಹೋಗೋದು ಅಂದರೆ, ಸೊ ನಾನು ಇವಾಗ ಯಾವ ರೂಟಲ್ಲಿ ಬಂದಿದ್ದು, ಎ ಇಂದ ಬಿ ಬಂದೆ, ನೆಕ್ಸ್ಟ್ ಬಿ ಇಂದ ಡಿ, ಡಿ ಇಂದ ಸಿ, ಸಿ ಇಂದ ಎಗೆ ಹೋಗಿದ್ದು. ಸೊ ಇನ್ನೊಂದು ರೂಟಲ್ಲಿ ನಾನು ಹೇಗೆ ಬರ್ಬೋದು, ಎ ಇಂದ ನಾನು ಬಿಗೆ ಬಂದು, ಬಿ ಇಂದ ಸಿಗೆ ಹೋಗಿ, ಸಿ ಇಂದ ಡಿಗೆ ಹೋಗಿ, ಡಿ ಇಂದ ಮತ್ತೆ ಎಗೆ ಹೋಗ್ಬೋದು. ಇದು ಇನ್ನೊಂದು ರೂಟ್. ಸೊ ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ನೋಡ್ತಾ ಹೋಗೋಣ. ಸೊ ಎ ಕಾಮ ಬಿ, ಎ ಕಾಮ ಬಿ ಎಷ್ಟಾಗುತ್ತೆ 1. ನೆಕ್ಸ್ಟ್ ಬಿ ಇಂದ ನಾನು ಸಿಗೆ ಹೋಗ್ತಾ ಇದ್ದೀನಿ, ಬಿ ಇಂದ ಸಿ. ಸೊ ಬಿ ಇಂದ ಸಿ ಕಾಸ್ಟ್ ಎಷ್ಟು 3. ನೆಕ್ಸ್ಟ್ ಸಿ ಇಂದ ಡಿ, ಸಿ ಇಂದ ಡಿ, ಸೊ ಸಿ ಇಂದ ಡಿ ಕಾಸ್ಟ್ 1. ನೆಕ್ಸ್ಟ್ ಡಿ ಇಂದ ಎಗೆ ಮತ್ತೆ ಸೋರ್ಸ್ಗೆ ವಾಪಸ್ ಹೋಗ್ಬೇಕು, ಡಿ ಇಂದ ಎಗೆ ಕಾಸ್ಟ್ ಎಷ್ಟು 3. ಸೊ ಟೋಟಲ್ ಕಾಸ್ಟ್ ಎಷ್ಟಾಯಿತು 3 + 3 6 7 8. ಸೊ ಇವಾಗ ಏನಾಯಿತು ನನಗೆ 8 ಬಂತು. ಸೊ ಇವಾಗ ಏನು ಮಾಡ್ಬೋದು, ನಾನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಕಂಡುಹಿಡಿಬೋದು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಏನಾಗುತ್ತೆ, ಫಸ್ಟ್ ನಿಯರೆಸ್ಟ್ ನೈಬರ್ ಟೆಕ್ನಿಕಲ್ಲಿ ನನಗೆ ಎಷ್ಟು ಬಂತು, ನಿಯರೆಸ್ಟ್ ನೈಬರ್ ಟೆಕ್ನಿಕಲ್ಲಿ 10 ಬಂತು. ನೆಕ್ಸ್ಟ್ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಪಾತಲ್ಲಿ ನಾನು ಟ್ರಾವರ್ಸ್ ಮಾಡಿದಾಗ ನನಗೆ ವ್ಯಾಲ್ಯೂ ಏನು ಬಂತು 8 ಬಂತು. ಸೊ ಡಿವೈಡೆಡ್ ಬೈ 8. ಸೊ ಇವಾಗ ಏನಾಗುತ್ತೆ 10 ಡಿವೈಡೆಡ್ ಬೈ 8 ಅಂದರೆ 10 ಡಿವೈಡೆಡ್ ಬೈ 8 ಅಂದರೆ ಏನಾಯಿತು, 8 1 8 2 8 2 16. ಸೊ 1.2. ಸೊ 1.2 ಅಷ್ಟು ಇದ್ರ ಅಪ್ರಾಕ್ಸಿಮೇಟ್ಗೂ ಮತ್ತೆ ಈ ನಿಯರೆಸ್ಟ್ ನೈಬರ್ಗೂ ಕೂಡ ಡಿಫ್ರೆನ್ಸ್ ಬರ್ತದೆ. ಎಷ್ಟು 1.2. ಸೊ ಇದರಿಂದ ನಮಗೆ ಈಸಿಯಾಗಿ ಕನ್ಕ್ಲೂಷನ್ನ ಕೊಡೋದಕ್ಕಾಗಲ್ಲ, ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಟ್ವೈಸ್ ಅರೌಂಡ್ ದ ಟ್ರೀಯಲ್ಲಿ ಪರ್ಫೆಕ್ಟ್ ಆನ್ಸರ್ನ ನಾವು ತಗೊತಾ ಹೋಗ್ಬೋದು. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.